ಇನ್ನು ಮದುವೆ ಸೀಸನ್ಗಳು ಜಾಸ್ತಿ ಆಗ್ತಾ ಬಂತು. ಎಲ್ಲಿ ಶಾಪಿಂಗ್ ಮಾಡೋದಂತ ಎಲ್ಲರಿಗೂ ಒಂದೇ ಚಿಂತೆ ಆಗಿರುತ್ತೆ. ಹೌದು, ನಾನಿವತ್ತು ಬೆಂಗಳೂರಲ್ಲಿ ಒಂದು ಒಳ್ಳೆ ಸ್ಪಾಟನ್ನು ನಿಮಗೆ ಹೇಳ್ತೀನಿ. ಅಲ್ಲಿ ಶಾಪಿಂಗ್ ಮಾಡಿದರೆ ನಿಮಗೂ ಖುಷಿ ಆಗುತ್ತೆ, ಹಾಗೆ ತುಂಬ ಬಜೆಟ್ ಫ್ರೆಂಡ್ಲಿ ಕೂಡ ಇರುತ್ತೆ. ನಿಜವಾಗ್ಲೂ ಹೌದು. ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಮಾರುವಂತೆ ಚಾನಲ್. ನಾನಿವತ್ತು ಬೆಂಗಳೂರಲ್ಲೇ ತುಂಬಾ ಫೇಮಸ್ ಆಗಿರುವಂತಹ ಒಂದು ಶಾಪಿಂಗ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಶಾಪಿಂಗ್ ಸ್ಟ್ರೀಟ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರೋದು ಅಷ್ಟೊಂದು ಶಾಪಿಂಗ್ ಸ್ಟ್ರೀಟ್ ಇದೆಯಲ್ಲ, ಯಾವುದಿರ್ಬೋದು ಅಂತ. ಹೌದು, ಶಿವಾಜಿನಗರ ಇದೆ, ಮಲ್ಲೇಶ್ವರಂ ಇದೆ, ಹಾಗೆ ವಿಜಯನಗರ ಇದೆ, ತುಂಬಾ ಜಯನಗರ 4th ಬ್ಲಾಕ್ ಇದೆ. ಅದರಲ್ಲಿ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಿರುವಂತಹ ಶಾಪಿಂಗ್ ಸ್ಟ್ರೀಟ್ ಅಂತಂದರೆ ಶಿವಾಜಿನಗರ. ಇದಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಪ್ರೈಸ್ ಹೇಗಿರುತ್ತೆ, ಇಲ್ಲಿ ಏನೆಲ್ಲ ವೆರೈಟೀಸ್ ಇರುತ್ತೆ, ಹಾಗೆ ಅನೇಕ ಶಾಪಿಂಗ್ ಸ್ಟ್ರೀಟ್ಗೆ ಕಂಪೇರ್ ಮಾಡಿದರೆ ಏನು ಸ್ಪೆಷಲ್ ಇದೆ, ಇದೆಲ್ಲವನ್ನು ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಶಿವಾಜಿನಗರ ಶಾಪಿಂಗ್ ಹೋಗಬೇಕು ಅಂತಂದರೆ ಏನಿಲ್ಲ ಅಂತಂದ್ರೂ 10 ಗಂಟೆ ಮೇಲೆ ಹೋಗಬೇಕು. ಏನಕ್ಕಂತಂದರೆ ಶಾಪೆಲ್ಲ ತುಂಬ ಲೇಟಾಗಿ ಓಪನ್ ಆಗೋದಿಲ್ಲಿ. ಹಾಗೆ 10 ಗಂಟೆ ಮೇಲೆ ಹೋಗಿ ನೀವು ಸಂಜೆ ತನಕ ನೀವು ಎಲ್ಲನೂ ಶಾಪಿಂಗ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಎಲ್ಲ ದಿನಗಳನ್ನು. ಆದ್ರೂ ನಿಮಗೆ ವೀಕೆಂಡ್ ಹಾಗೆ ಇನ್ನು ರಜಾ ದಿನಗಳಲ್ಲಿ ಸಿಕ್ಕಾಪಟ್ಟೆ ನಿಮಗೆ ರಶ್ ಆಗಿರುತ್ತೆ. ಈ ಸೀರೆಗಳಾಗಿರ್ಬೋದು, ಚೂಡಿದಾರಗಳಾಗಿರ್ಬೋದು, ಇನ್ನು ಚಪ್ಪಲಿಗಳಾಗಿರ್ಬೋದು, ಎಲ್ಲದಕ್ಕೂ ಒಂದೊಂದು ಲೇನ್ ಥರ ಇದೆ. ನೀವು ಆ ಲೇನ್ ಒಳಗಡೆ ಹೋದಾಗ ನಿಮ್ಗೆ ಯಾವ್ದ್ರದ್ದೇ ಪರ್ಟಿಕ್ಯುಲರ್ ಅಂಗಡಿಗಳು ಸಿಗುತ್ತೆ, ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಹೋಲ್ಸೇಲಲ್ಲಿ, ರಿಟೈಲಲ್ಲಿ, ಹಾಗೆ ಈ ಥರ ವೆರೈಟಿ ಕಾನ್ಸೆಪ್ಟ್ಸ್ಗಳಲ್ಲಿ ಸಿಗುತ್ತೆ. ಬಟ್ ನಮ್ಗೆ ಅಲ್ಲಿ ತುಂಬ ಕಷ್ಟ ಆಗಿರೋದಂತಂದರೆ ಊಟ ತಿನ್ನಲಿಕ್ಕೆ. ಏನಕ್ಕಂತಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೋಟೆಲ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ಇದ್ರೂ ಅಷ್ಟೊಂದು ನಮಗೆ ಕಂಫರ್ಟೇಬಲ್ ಆಗಿರಲ್ಲ, ಬಿಕಾಸ್ ತುಂಬ ರಶ್ ಕೂಡ ಇರುತ್ತೆ. ಸೊ ಅದ್ರ ವ್ಯವಸ್ಥೆ ಅಂತೂ ಮಾಡ್ಕೊಂಡೇ ಹೋಗಬೇಕು. ಇವಾಗ ನೀವಿಲ್ಲಿ ನೋಡ್ತಿರುವಂಥ ಲೇನ್ ಏನಿದೆ, ಇದು ಹೋಲ್ಸೇಲ್ ಚಪ್ಪಲಿಗಳನ್ನು ಮಾರುವಂಥದ್ದು ಲೇನ್ ಆಗಿರುತ್ತೆ. ಚಪ್ಪಲಿ ಲೇನ್ಗಳೆಲ್ಲ ಸಿಕ್ಕಾಪಟ್ಟೆ ಅಂದರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನಿಮಗೆ ತುಂಬ ರೀಸನೇಬಲ್ ಪ್ರೈಸ್ಗೆ ಸಿಗುತ್ತೆ. ಡೈಲಿ ವೇರ್ ಆಗಿರ್ಬೋದು, ಫಂಕ್ಷನ್ ವೇರ್ ಆಗಿರ್ಬೋದು, ಎಲ್ಲನೂ ನೀವು ಪರ್ಚೇಸ್ ಮಾಡ್ಕೋಬೋದು. ಬಟ್ ನಿಮಗೆ ಹೋಲ್ಸೇಲಲ್ಲಿ ಚಪ್ಪಲಿಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅಥವಾ ಸರ ಬಳೆ ಯಾವುದೇ ಆಗಿರ್ಬೋದು, ನಿಮಗೆ ತಗೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಅಲ್ಲಿ ಒಂದೇ ಡಿಸೈನನ್ನು 6 ಕಲರ್ಗಳಲ್ಲಿ ಕೊಟ್ಟಿರ್ತಾರೆ. ಹಾಗೆ ಇನ್ನು ಚಪ್ಪಲಿ ಅಂತೂ ಒಂದೇ ಡಿಸೈನ್ 6 ಸೆಟ್ ತಗೋಬೇಕು ಅಂತ ಹೇಳ್ತಾರೆ ಹೋಲ್ಸೇಲ್ ಅವರು. ಅಷ್ಟೆಲ್ಲ ತಗೊಂಡು ನಮಗೂ ಏನು ಯೂಸ್ ಇರಲ್ಲ. ಸೊ ಇನ್ನೇನಾದರೂ ವ್ಯಾಪಾರ ಮಾಡೋರಿಗಿದ್ರೆ ಅದು ತುಂಬ ಅಂದರೆ ತುಂಬ ಬೆನಿಫಿಟ್ ಆಗುತ್ತೆ. ಇನ್ನು ಅಲ್ಲಿ ಇನ್ನೊಂದು ಲೇನ್ಗೆ ಹೋಗಿದ್ವಿ. ಅಲ್ಲಿ ಜಾಸ್ತಿ ಅಂತಂದರೆ ಬಳೆಗಳಾಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ನೆಕ್ಲೆಸ್ ಸೆಟ್ಗಳಾಗಿರ್ಬೋದು, ಇಂಥದ್ದೇ ಎಲ್ಲ ಜಾಸ್ತಿ ಇರುವಂತಹ ಲೇನ್ ಆಗಿತ್ತು. ನೀವು ಅಲ್ಲಿ ಯಾರನ್ನೇ ಕೂಡ ವಿಚಾರಿಸ್ಕೊಳ್ಬೋದು. ಇಲ್ಲಿ ಚಪ್ಪಲಿ ಲೇನ್ ಎಲ್ಲಿದೆ ಅಂತ ಕೇಳಿದರೆ ಅವ್ರು ನಿಮಗೆ ತೋರಿಸ್ಕೊಡ್ತಾರೆ. ಆ ಎಂಟೈರ್ ಲೇನ್ ಚಪ್ಪಲಿದಾಗಿರುತ್ತೆ, ಇನ್ನೊಂದು ಲೇನ್ ಎಂಟೈರ್ ನಿಮಗೆ ಬ್ಯಾಂಗಲ್ಸ್ದಾಗಿರುತ್ತೆ. ಹೀಗೆ ವೆರೈಟೀಸ್ ಆಫ್ ನಿಮಗೆ ಲೇನಲ್ಲಿ ವೆರೈಟೀಸ್ ಆಫ್ ಐಟಮ್ಸ್ಗಳನ್ನು ಅವರು ಸೇಲ್ ಮಾಡ್ತಾ ಇರ್ತಾರೆ. ಈ ಕಾಲಿ ಇಷ್ಟು ಮಾತ್ರ ಸಿಗಲ್ಲ. ಗ್ಯಾಸ್ ಸ್ಟೋವ್ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಹಾಗೆ ದಿನಸಿ ಐಟಮ್ ಆಗಿರ್ಬೋದು, ಎಲ್ಲನೂ ಹೋಲ್ಸೇಲಲ್ಲಿ ಸಿಗುತ್ತೆ. ಇದು ಈ ಒಂದು ಮಾರ್ಕೆಟಲ್ಲ, ಇನ್ನು ಬೆಂಗಳೂರಲ್ಲಿ ಅನೇಕ ಮಾರ್ಕೆಟ್ಗಳಿದೆ ನಾನು ಹೇಳಿದಾಗೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಈ ಥರ ನೀವು ಶಾಪಿಂಗ್ ಎಲ್ಲ ಹೋಗಬೇಕಾದ್ರೆ ನಿಮ್ಮ ಹತ್ರ ಎಷ್ಟು ಹಣ ಇದೆ ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ನಿಮ್ಮ ಹತ್ರ ಎಷ್ಟು ಚೆನ್ನಾಗಿ ಬ್ರೈನ್ ವರ್ಕ್ ಆಗುತ್ತೆ ಅಂತ. ಏನಕ್ಕಂತಂದರೆ ಅವರು ಜನ ನೋಡಿ ರೇಟ್ ಹೇಳಿಬಿಡ್ತಾರೆ. ಹಾಗೆ ನೀವು ಸ್ವಲ್ಪ ಸೈಲೆಂಟ್ ಆಗಿದ್ಬಿಟ್ರೆ ರೇಟನ್ನು ತುಂಬ ಜಾಸ್ತಿ ಮಾಡ್ತಾರೆ, ಕಮ್ಮಿ ಕೂಡ ಮಾಡಲ್ಲ. ಸಿಕ್ಕಾಪಟ್ಟೆ ಅಂದರೆ ನೀವು ಟ್ಯಾಲೆಂಟ್ ಇಡಬೇಕು ಯಾವುದ್ರಲ್ಲಿ ಅಂತಂದರೆ ಬಾರ್ಗೇನ್ ಮಾಡೋದ್ರಲ್ಲಿ. ನೀವು ಎಷ್ಟು ಚೆನ್ನಾಗಿ ಅವ್ರ ಹತ್ರ ಚರ್ಚೆ ಮಾಡ್ತೀರಾ ಅಷ್ಟು ಚೆನ್ನಾಗಿ ಹಣನ ಕಮ್ಮಿ ಕೊಟ್ಟು ನೀವು ಒಳ್ಳೆ ವಸ್ತುಗಳನ್ನು ತಗೊಳ್ಬೋದು. ಇಯರಿಂಗ್, ಬ್ಯಾಂಗಲ್ಸ್, ಆ ಶಾಪನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ನನಗೆ ಮೆನ್ಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಬಿಕಾಸ್ ಅಲ್ಲಿ ಯಾವುದೇ ಥರದಂಥ ನೇಮ್ ಬೋರ್ಡ್ಗಳು ಕೂಡ ಇರಲ್ಲ. ಕೆಲದಕ್ಕೆ ಹೋಲ್ಸೇಲ್ ಆಗಿ ಅವ್ರು ಈ ಥರ ಮಾರ್ಕೊಂಡಿರ್ತಾರೆ, ನಾವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಈ ನೆಕ್ಲೆಸ್ಗೆ ನಾನು ಕೊಟ್ಟಿರುವಂಥದ್ದು 560 ಸಮಥಿಂಗ್ ವಿತ್ ನಿಮಗೆ ಬಿಂದಿ ಎಲ್ಲ ಬರುತ್ತೆ. ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋದಂತಂದರೆ ವೆಸ್ಟರ್ನ್ ಸ್ಟೈಲ್ ಅಂತ ಒಂದು ಶಾಪ್ ಇದೆ. ಅಲ್ಲಿ ನಿಮಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್, ವೆಸ್ಟರ್ನ್ ಡ್ರೆಸ್ ಇರುತ್ತೆ. ಅದರಲ್ಲೂ ಪಾರ್ಟಿ ವೇರ್ಸ್ ಆಗಿರ್ಬೋದು, ಬರ್ತ್ಡೇ ಪಾರ್ಟಿ ವೇರ್ ಕಲೆಕ್ಷನ್ಸ್ ಆಗಿರ್ಬೋದು, ಎಲ್ಲ ಥರದಲ್ಲೂ ನಿಮಗೆ ಕಲೆಕ್ಷನ್ ಸಿಗುತ್ತೆ. ಪ್ರೈಸ್ ಕೂಡ ರೀಸನೇಬಲ್ ಇತ್ತು. ಬಟ್ ಅದೇ ಹೇಳಿದಾಗೆ ನೀವು ಬಾರ್ಗೇನ್ ಮಾಡಲೇಬೇಕಾಗತ್ತೆ, ಬಿಕಾಸ್ ಅವರು ರೇಟ್ನ ವೇರಿಯೇಷನಲ್ಲಿ ಇಟ್ಟಿರ್ತಾರೆ. ಸೊ ನೀವು ಬಾರ್ಗೇನ್ ಮಾಡಿದಾಗ ನಿಮಗೆ ತುಂಬ ಕಮ್ಮಿಯಲ್ಲಿ ಕೊಡ್ತಾರೆ. ನಾನು ತೋರಿಸಿರುವಂತಹ ಈ ವೆಸ್ಟರ್ನ್ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ 800 ಸ್ಟಾರ್ಟ್ ಆಗುತ್ತೆ. ಇಲ್ಲಿ 800 ಸಾಧಾರಣ ನಿಮಗೆ 2000 ಒಳಗಡೆನೆ ನಾನೆಲ್ಲ ತೋರಿಸ್ತಾ ಇರುವಂಥದ್ದು. ನಾನು ಹೋದಾಗ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇತ್ತು. ಸಾಧಾರಣವಾಗಿ ಫಂಕ್ಷನ್ಸ್ ಟೈಮಲ್ಲಿ ಹಾಗೆ ಫೆಸ್ಟಿವಲ್ ಟೈಮಲ್ಲಿ ಡಿಸ್ಕೌಂಟ್ ಕೂಡ ಹಾಕಿರ್ತಾರೆ. ನೀವೇನಾದರೂ ಇಲ್ಲಿ ಹೋದರೆ ಒಂದ್ಸರಿ ಈ ಶಾಪ್ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗ್ಬೋದು. ಇನ್ನು ಇಲ್ಲಿ ನಾನು ನೋಡಿರೋ ಪ್ರಕಾರ ನೀವು ಹೊರಗಡೆ ಹೋಗ್ಬೇಕಾದ್ರೆ ಒಬ್ರು ಬಂದು ಕರ್ಕೊಂಡು ಹೋಗ್ತಾರೆ. ನಿಮಗೆ ಬಟ್ಟೆ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಕೇಳ್ತಾರೆ. ಅವ್ರಿಗೆ ಆ ಶಾಪ್ ಅವರು ಕಮಿಷನ್ ಕೊಡ್ತಾ ಇರ್ತಾರೆ. ಅಂದರೆ ಅವ್ರು ಎಷ್ಟು ಗಿರಾಕಿಗಳನ್ನು ಕರ್ಕೊಂಡು ಬರ್ತಾರೆ, ಅವರು ಯಾವ ಥರ ಪರ್ಚೇಸ್ ಮಾಡ್ತಾರೆ ಅದ್ರ ಮೇಲೆ ಅವರಿಗೆ ಕಮಿಷನ್ ಕೂಡ ಕೊಡ್ತಾರಂತೆ.
ಅದಕ್ಕೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ. ಹೋಗಬೇಕಾದ್ರೆ ಅವ್ರಿಗೆ ಜಾಸ್ತಿ ಜನ ಇರ್ತಾರೆ. ಸೊ ನಮಗೆ ಯಾವ ಶಾಪ್ಗೆ ಹೋಗೋದು, ಎಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ನಾವು ಹೋದ್ರೇ ನಮ್ಗೆ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಟೈಮ್ ವೇಸ್ಟ್ ಕೂಡ ಆಗುತ್ತೆ. ಇನ್ನು ಇಲ್ಲಿ ಚೂಡಿದಾರ್ ಸೆಟ್ಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಅದೆಲ್ಲ ಅಷ್ಟೊಂದು ರೀಸನೇಬಲ್ ಪ್ರೈಸ್ ಅಂತ ನನಗೆ ಅನಿಸ್ಲಿಲ್ಲ. ಆ್ಯಸ್ ಯೂಶ್ವಲ್ ಎಲ್ಲ ಶಾಪಲ್ಲಿ ಇದ್ದ ಹಾಗೇನೆ ಇಲ್ಲಿ ಅನಿಸ್ತು. ಇನ್ನು ಇಲ್ಲಿ ನಾನು ನೋಡಿರೋ ಪ್ರಕಾರ ಇಲ್ಲಿ ಚೂಡಿದಾರ್ ಆಗಿರ್ಬೋದು ಅಥವಾ ವೆಸ್ಟರ್ನ್ ಕಲೆಕ್ಷನ್ಸ್ ಆಗಿರ್ಬೋದು ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆದರೆ ಸಾರಿ ಶಾಪ್ ಅಂತ ಹೇಳಲಿಕ್ಕೆ ತುಂಬ ಚೆನ್ನಾಗಿರೋದು ನನಗೆ ಯಾವುದೂ ಸಿಕ್ಕಿಲ್ಲ. ಅದಕ್ಕೆ ಬೆಸ್ಟ್ ಅಂತ ಹೇಳಿದರೆ ಚಿಕ್ಕಪೇಟೆನ ವಿಸಿಟ್ ಮಾಡುವಂಥದ್ದು. ಲಾಸ್ಟ್ ಇದರಲ್ಲೇ ನಾನು ಚಿಕ್ಕಪೇಟೆದು ವಿಡಿಯೋ ಮಾಡಿ ಹಾಕಿದ್ದೆ, ಅದನ್ನು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಟೈಮ್ ಸಾರಿ ಏನಾದರೂ ಪರ್ಚೇಸ್ ಮಾಡ್ಲಿಕ್ಕೆ ಹೋದರೆ ಚಿಕ್ಕಪೇಟೆಯಲ್ಲಿ ಯಾವ ಶಾಪಲ್ಲಿ ಚೆನ್ನಾಗಿರೋಂತಹ ಸೀರೆಸ್ ಸಿಗುತ್ತೆ, ಎಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕು, ಎಷ್ಟು ಟೈಮಿಂಗಿಗೆ ಹೋಗಬೇಕು ಅದನ್ನು ಕೂಡ ಮೆನ್ಷನ್ ಮಾಡಿ ಹಾಕಿದ್ದೀನಿ. ಸೊ ಸಾರೀಸ್ ಅಂತೂ ಪರ್ಚೇಸ್ ಮಾಡೋರಿಗೆ ಶಿವಾಜಿನಗರ ಅಷ್ಟೊಂದು ವರ್ತ್ ಅಲ್ಲ ಅಂತ ನನಗನ್ನಿಸ್ತು. ಬಟ್ ಬೇರೆ ಎಲ್ಲ ವಸ್ತುಗಳಿಗೂ ಶಿವಾಜಿನಗರದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಈ ಬ್ಯಾಗ್ ಶಾಪಲ್ಲೂ ಕೂಡ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನಾನು ನಿಮಗೆಲ್ಲ ತೋರಿಸ್ತಿರೋಂತಹ ಬ್ಯಾಗ್ಸ್ ಇಲ್ಲಿ ಸಾಧಾರಣ 1,000ದಿಂದ ಅಷ್ಟೇ ಸ್ಟಾರ್ಟ್ ಆಗುತ್ತೆ. 1,000ಕ್ಕೆ ಇಷ್ಟು ವರ್ತ್ ಇರುವಂಥ ಬ್ಯಾಗ್ಸ್ ನನಗೆ ಯೂಸ್ಫುಲ್ ಅಂತ ಅನಿಸ್ತು. ಬಿಕಾಸ್ ಶಾಪಲ್ಲೆಲ್ಲ ಇದೇ ಬ್ಯಾಗಿಗೆ 2,000 1,500 ಮೇಲೇ ಇರುತ್ತೆ. ಇಲ್ಲಿ ಇನ್ನೂ ಕಮ್ಮಿ ಮಾಡಿ ನಮಗೆ ಇವ್ರು 800 700 ಆಗೆಲ್ಲ ಕೊಟ್ಟರು. ನಾವು ಕೂಡ ತುಂಬ ಇಲ್ಲಿ ಬ್ಯಾಗ್ಸನ್ನ ಪರ್ಚೇಸ್ ಮಾಡಿದ್ವಿ. ಇನ್ನು ನನಗೆ ಇಲ್ಲಿ ತುಂಬ ವರ್ತ್ ಅಂತ ಅನ್ಸಿದಂದ್ರೆ ಅದೇ ಥರ ಹೇಳಿದಾಗೆ ಹೋಲ್ಸೇಲ್ ತಗೊಂಡ್ರೆ ನಾನು ಇಲ್ಲಿ ನೋಡಿರುವಂತಹ ಡಿಸೈನ್ನ 6 ಪೀಸಸ್ನ ಪರ್ಚೇಸ್ ಮಾಡಿದ್ದೆ. ಪರ್ ಪೀಸ್ ತಗೊಳ್ಳೋದಾದರೆ ಅವರು 1,000 ಹೇಳಿದರು. ಅದನ್ನೇ ಬಾರ್ಗಿನ್ ಮಾಡಿ ಅವರು ನಮಗೆ 800 ಕೊಡ್ತೆ ಅಂತ ಹೇಳಿದರು. ಆದರೆ 6 ಪೀಸ್ ತಗೊಂಡಾಗ ನಮಗೆ ಬ್ಯಾಗನ್ನು ಕೂಡ ಎಕ್ಸ್ಟ್ರಾ ಕೊಟ್ಟರು. ಹಾಗೆ ಪರ್ ಒಂದು ಬ್ಯಾಗ್ ಮೇಲೆ 750 ಹಾಗೆ ಚಾರ್ಜ್ ಮಾಡಿದರು. ತುಂಬ ಹೆಲ್ಪ್ ಆಯಿತು. ಬಿಕಾಸ್ ಈ ಥರ ಬ್ಯಾಗ್ಸನ್ನ ನಾವು ಶಾಪಲ್ಲಿ ತಗೊಳ್ಲಿಕ್ಕೆ ಹೋದರೆ ಏನಿಲ್ಲ ಅಂತಂದ್ರೆ ನಾನು ಹೇಳಿದಾಗೆ 2,000 ಎಬೋ ಆರ್ ನಿಯರ್ ಬೈ ಇರುತ್ತೆ. ಸೊ ಇದೆಲ್ಲ ನನಗೆ ತುಂಬ ಖುಷಿಯಾಯಿತು. ಈ ಒಂದು ಮಟ್ಟಿಗೆ ಶಿವಾಜಿನಗರ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳ ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಚೀಪಲ್ಲಿ ಸಿಗ್ತಾ ಇತ್ತು. ಇಲ್ಲಿ ನೋಡ್ತಾ ಇರುವಂತಹ ಡ್ರೆಸ್ಸಸ್ ಎಲ್ಲ ಓನ್ಲಿ 350ಇಂದ 400 ಒಳಗಡೆ ಇತ್ತು. ಹಾಗೆ ಇನ್ನೂ ಬಾರ್ಗೇನ್ ಮಾಡಿ 250ಗೆಲ್ಲ ಕೊಟ್ಬಿಡೋರು. ಇದೇ ಡ್ರೆಸ್ಸನ್ನೆಲ್ಲ ನಾವು ಮಾಲಲ್ಲಿ ತಗೊಳ್ಳೋಕೆ ಹೋದರೆ ಅಥವಾ ಅಂಗಡಿಗಳಲ್ಲಿ 450 600 ಹಾಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಇಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವರಿಗೆ ಒಂದೇ ಥರ ಡ್ರೆಸ್ ತೆಗಿಬೇಕು ಅಥವಾ ಎಟ್ ಅ ಟೈಮ್ ಒಂದಿಷ್ಟು ಚೆನ್ನಾಗಿರೋ ಡ್ರೆಸ್ ತೆಗಿಬೇಕು ಅಂತಂದರೆ ಇದೆಲ್ಲ ಒಂದು ಸ್ವಲ್ಪ ಬೆಸ್ಟ್ ಸ್ಪಾಟ್. ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕ್ಯಾಬ್ಸ್ ಆಗಿರ್ಬೋದು ಅಥವಾ ಅಲ್ಲಿ ರಶ್ ಆಗಿರ್ಬೋದು ಅದನ್ನೆಲ್ಲ ಸಹಿಸ್ಕೋಬೇಕು. ಬಟ್ ಇಲ್ಲಿ ತುಂಬ ವರ್ತ್ ಆಗಿರುತ್ತೆ. ಇದನ್ನು ಬಿಟ್ಟು ಇನ್ನೂ ಅನೇಕ ಶಾಪಿಂಗ್ ಸ್ಟ್ರೀಟ್ಗಳ ವಿಡಿಯೋನ ಮಾಡಿದ್ದೀನಿ. ಸದ್ಯದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಮೀಶೋದಲ್ಲಾಗಿರ್ಬೋದು ಆನ್ಲೈನ್ ಬಿಸ್ನೆಸ್ನ ಮಾಡಬೇಕು ಅಂತಿದ್ರೆ ಇಲ್ಲಿಂದ ಹೋಲ್ಸೇಲ್ ತೊಗೊಂಡು ಹೋಗಿ ಅದನ್ನ ನೀವು ಅಲ್ಲಿ ನಿಮ್ಮ ಓನ್ ಹೆಸರು ಹಾಕ್ಕೊಂಡು ಕೂಡ ಹೋಲ್ಸೇಲಲ್ಲಿ ಸೇಲ್ ಮಾಡ್ಕೋಬೋದು. ಅದೊಂದು ಬೆಸ್ಟ್ ಅಂತ ಕೂಡ ಹೇಳ್ಬೋದು. ಇವಾಗ ಹೆಚ್ಚಿನ ಜನ ಅದನ್ನೇ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡಿ ಕೂತಲ್ಲೇ ಹಣ ಮಾಡ್ಬೋದು. ಹಾಗೆ ನಮ್ಮ ಮೈಂಡ್ ಕೂಡ ಬಿಸ್ನೆಸ್ ಕಡೆ ತಿರುಗಿದಾಗ ಬೇರೆ ಎಲ್ಲ ಟೆನ್ಷನಿಂದ ಕೂಡ ದೂರ ಇರ್ಬೋದು. ಫೈನಲಿ ಶಿವಾಜಿನಗರದ ಬಗ್ಗೆ ಮಾತಾಡ್ತಾ ಶಾಪಿಂಗ್ ಬಗ್ಗೆ ಮಾತಾಡ್ತಾ ನನ್ನ ಶಾಪಿಂಗ್ ಅಂತೂ ಮುಗ್ದೇ ಹೋಯ್ತು. ನಾನು ಏನೆಲ್ಲ ಶಾಪ್ ಮಾಡಿದ್ದೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಪ್ರೈಸಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವ ಶಾಪಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದು ಕೂಡ ಹಾಕಿರ್ತೀನಿ. ಈ ವಿಡಿಯೋ ಎಲ್ಲಾದರೂ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ನನ್ನ ಚಾನಲ್ನ ಲೈಕ್ ಮಾಡಿ. ನೀವೇನಾದರೂ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದರೆ ನಿಮ್ಮ ಫೇವ್ರೆಟ್ ಶಾಪ್ ಆಗಿರ್ಬೋದು ಅಥವಾ ಇಲ್ಲಿ ತುಂಬ ರೀಸನೇಬಲ್ ಪ್ರೈಸಿಗೆ ಎಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.